ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಕೊಟ್ಟಿದ್ದಂತಹ ಗಡುವು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮುಗಿಯುತ್ತೆ. ಹೀಗಾಗಿ ಇರಾನ್ ಕೂಡ ಒತ್ತಡದಲ್ಲಿದೆ. ಅವರು ಎದುರುಗಡೆ ತೋರಿಸ್ಕೊಳ್ಳದೇ ಇರಬಹುದು, ಆದರೆ ಅವರ ಮೇಲೆ ವಿಪರೀತವಾದಂತಹ ಒತ್ತಡ ಇದೆ. ಈ ಹಿನ್ನೆಲೆಯಲ್ಲಿ ಇರಾನ್ ಈಗ 10 ಅಂಶಗಳ ಒಂದು ಪ್ಲಾನ್ ಅನ್ನು ಅಮೆರಿಕಾಗೆ ಸಬ್ಮಿಟ್ ಮಾಡಿದೆ. ಅವರು 10 ಅಂಶಗಳ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ಬಹಳ ಇಂಟ್ರೆಸ್ಟಿಂಗ್ ಅಂಶಗಳಿದ್ದಾವೆ, ಅದರ ಬಗ್ಗೆ ನಾನು ನಿಮಗೆ ವಿವರಿಸಿ ಹೇಳ್ತೀನಿ. ಎರಡನೇದಾಗಿ, ಟ್ರಂಪ್ ಅವರಿಗೆ ಈ ಯುದ್ಧ ಮುಳುವಾಗುತ್ತಾ ಈ ಪ್ರಶ್ನೆ ಉದ್ಭವಿಸಿದೆ. ಯಾಕೆ ಅಂತಂದ್ರೆ, ಟ್ರಂಪ್ ಅವರ ವಿರುದ್ಧ ಅಮೆರಿಕದ 25ನೇ ತಿದ್ದುಪಡಿಯನ್ನು ಬಳಸಿಕೊಳ್ಳೋದಕ್ಕೆ, ಅಂದ್ರೆ ಟ್ರಂಪ್ ಅವರನ್ನು ಅಧಿಕಾರದಿಂದ ಬದಿಗೆ ಸರಿಸಿ ಜೆಡಿ ವ್ಯಾನ್ಸ್ರನ್ನ ಅಧಿಕಾರಕ್ಕೆ ಕೂರಿಸೋದಕ್ಕೆ ಓರ್ವ ಸಂಸದೆ ಮುಂದಾಗಿದ್ದಾಳೆ. ಹಾಗೆ ಅಮೆರಿಕದ ಯುದ್ಧ ಮಂತ್ರಿ ಆಗಿರುವಂತಹ ಪೀಟ್ ಹೆಕ್ಸಿತ್ ವಿರುದ್ಧವಾಗಿ ಇಂಪೀಚ್ಮೆಂಟ್, ಅವಿಶ್ವಾಸ ಮಂಡಿಸೋದಾಗಿಯೂ ಕೂಡ ಆಕೆ ಘೋಷಣೆ ಮಾಡಿದ್ದಾಳೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ, ಅದರ ಬಗ್ಗೆನೂ ಕೂಡ ನಿಮಗೆ ಹೇಳ್ತೀನಿ. ಇದೆಲ್ಲದರ ನಡುವೆ ಇಸ್ರೇಲ್ ಮಾತ್ರ ಇರಾನ್ಗೆ ಹೊಸ ಎಚ್ಚರಿಕೆಯನ್ನು ಕೊಟ್ಟಿದೆ. ಇರಾನ್ನ ಜನರು ಇವತ್ತು ರೈಲನ್ನು ಹತ್ತಬಾರದು, ಒಂದು ವೇಳೆ ಹತ್ತಿದ್ದೆ ಆದರೆ ಅನಾಹುತ ಸಂಭವಿಸುತ್ತೆ ಅಂತ ಇಸ್ರೇಲ್ ಎಚ್ಚರಿಕೆ ಕೊಟ್ಟಿದೆ. ಇನ್ನು ಇರಾನ್ನ ಸುಪ್ರೀಂ ಲೀಡರ್ ಆದಂತಹ ಮಜ್ತಾಬಾ ಕಮೇನಿಯ ಕುರಿತಾಗಿಯೂ ಕೂಡ ಒಂದು ಅಚ್ಚರಿಯ ಸುದ್ದಿ ಬಂದಿದೆ. ಹೀಗೆ ಅನೇಕ ಮಾಹಿತಿಗಳಿದ್ದಾವೆ, ಪ್ರತಿಯೊಂದನ್ನು ಕೂಡ ನಿಮಗೆ ವಿವರಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇರಾನ್ ಇವತ್ತು ಹೊರ ಜಗತ್ತಿಗೆ ನಮಗೇನೂ ಆಗೇ ಇಲ್ಲ, ನಾವೀಗಲೂ ಕೂಡ ಸದೃಢವಾಗಿದ್ದೀವಿ, ನಾವೇ ಯುದ್ಧವನ್ನು ಗೆದ್ದಿದ್ದೀವಿ ಹೀಗೆಲ್ಲ ಬಿಂಬಿಸಿಕೊಳ್ತಾ ಇದೆ. ಆದರೆ ಒಳಗೊಳಗೆ ಅವರಿಗೆ ಬಹಳ ಭಯ ಕಾಡ್ತಾ ಇದೆ. ಟ್ರಂಪ್ ಹೇಳಿದ ಹಾಗೆ ರಾತ್ರಿ ಏನಾದರೂ ನಮ್ಮ ಪವರ್ ಗ್ರಿಡ್ಗಳಿಗೆ ಹೊಡೆದಿದ್ದೆ ಆದರೆ ಗತಿ ಏನು, ನಮ್ಮ ಬ್ರಿಡ್ಜ್ಗಳನ್ನು ನಾಶ ಮಾಡಿದ್ದೆ ಆದರೆ ಮುಂದಿನ ನಮ್ಮ ಕತೆ ಏನು ಅಂತ ಇರಾನ್ಗೆ ಚಿಂತೆ ಶುರುವಾಗಿದೆ. ಈ ನಡುವೆಯೇ ಇರಾನ್ 10 ಅಂಶಗಳ ಒಂದು ಬೇಡಿಕೆಯನ್ನು ಅಮೆರಿಕಾಗೆ ಸಲ್ಲಿಕೆ ಮಾಡಿದೆ. ಪಾಕಿಸ್ತಾನದ ಮೂಲಕವಾಗಿ ಈ ಬೇಡಿಕೆಯನ್ನು ಇರಾನ್ ರವಾನಿಸಿದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ಈ ಸುದ್ದಿಯನ್ನ ಸಾರಾಸಗಟಾಗಿ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ, ಪಾಕಿಸ್ತಾನ ಮೀಡಿಯೇಟ್ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇರುವಂತಹ ವಿಚಾರ ಜಗತ್ತಿಗೆ ಗೊತ್ತು. ಅಮೆರಿಕ 15 ಅಂಶಗಳ ಒಂದು ಪ್ಲಾನ್ ಅನ್ನ ಪಾಕಿಸ್ತಾನದ ಮೂಲಕವೇ ಇರಾನ್ಗೆ ರವಾನಿಸಿತ್ತು. ಅದಾಗ್ತಿದ್ದ ಹಾಗೆ ಇರಾನ್ ಅದನ್ನು ತಿರಸ್ಕಾರ ಮಾಡಿತ್ತು. ಅನಂತರದಲ್ಲಿ ಪಾಕಿಸ್ತಾನವೇ ಒಂದು ಪ್ಲಾನ್ ಅನ್ನು ರೆಡಿ ಮಾಡಿಬಿಟ್ಟು ಇಬ್ಬರಿಗೂ ಕೊಟ್ಟಿದೆ ಅಂತ ವರದಿಗಳಾಗಿದ್ವು. ಮಿತ್ರರೇ, ಅದರಲ್ಲೇನು ಅಷ್ಟು ಸತ್ಯಾಸತ್ಯತೆ ಇದೆ ಅಂತ ನನಗನ್ಸಿರ್ಲಿಲ್ಲ. ಯಾಕೆಂದ್ರೆ ಪಾಕಿಸ್ತಾನಕ್ಕೆ ಆ ದಮ್ಮು ತಾಕತ್ತು ಇದೆ ಅಂತ ಜಗತ್ತೇ ನಂಬೋದಿಲ್ಲ. ಆದರೆ ಈ ನಡುವೆ ಇರಾನ್ 10 ಅಂಶಗಳ ಬೇಡಿಕೆಯನ್ನು ಅಮೆರಿಕಾಗೆ ಸಲ್ಲಿಕೆ ಮಾಡಿದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ಹೇಳ್ತಾ ಇದೆ. ಆ 10 ಅಂಶಗಳಲ್ಲಿ ಏನೇನಿದೆ ಅಂತ ನಿಮಗೆ ಚಿಕ್ಕದಾಗಿ ಹೇಳಿಬಿಡ್ತೀನಿ. ಮೊದಲನೇದಾಗಿ ಇರಾನ್ ಹೇಳ್ತಾ ಇದೆ, ತಾತ್ಕಾಲಿಕ ಯುದ್ಧ ವಿರಾಮ ಬೇಕಾಗಿಲ್ಲ, ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಅಂದರೆ ಯುದ್ಧ ನಿಂತರೆ ಮತ್ತೆ ಪುನಃ ಆರಂಭ ಆಗೋದಿಲ್ಲ ಅನ್ನುವಂಥ ಭರವಸೆ ನಮಗೆ ಬೇಕು. ಪೂರ್ಣ ಪ್ರಮಾಣದ ಯುದ್ಧ ವಿರಾಮ ಆಗಬೇಕು ಅಂತ ಅವರು ಬೇಡಿಕೆ ಇಟ್ಟಿದ್ದಾರೆ. ಎರಡನೇದಾಗಿ, ಇರಾನ್ ಮೇಲೆ ಇನ್ನೆಂದೂ ಕೂಡ ಅಮೆರಿಕ ದಾಳಿ ಮಾಡೋದಿಲ್ಲ ಅಂತ ನಮಗೆ ಲಿಖಿತ ರೂಪದಲ್ಲಿ ಭರವಸೆ ಬೇಕು. ಸುಮ್ಮನೆ ಅವರು ಬಾಯಿ ಮಾತಿಗೆ ಹೇಳೋದು, ಇನ್ನೊಂದಿನ ಹೊಡೆಯೋದು, ಆ ರೀತಿಯಾಗಿ ಆಗಬಾರ್ದು. ಲಿಖಿತ ರೂಪದ ಭರವಸೆಗಳು ಬೇಕು ಅಂತ ಇರಾನ್ ಕೇಳಿದೆ. ಮಿತ್ರರೇ, ಇರಾನ್ ಅದು ಹೇಗೆ ನಂಬಿಕೆ ಇಡುತ್ತೋ ನನಗಂತೂ ಗೊತ್ತಿಲ್ಲ. ಅಮೆರಿಕ ಇಂತಹ ಅದೆಷ್ಟೋ ಒಪ್ಪಂದಗಳನ್ನು ಮಾಡಿಕೊಂಡಿರುತ್ತೆ. ಆ ಒಪ್ಪಂದಕ್ಕೆ ಅಮೆರಿಕ ಯಾವತ್ತೂ ಕೂಡ ಬೆಲೆ ಕೊಟ್ಟಂತಹ ಉದಾಹರಣೆಯೇ ಇಲ್ಲ. ಆ ಒಪ್ಪಂದ ಅಮೆರಿಕದ ಹಿತದ ಪರವಾಗಿದ್ದರೆ ಮಾತ್ರ ಅವರು ಬೆಲೆ ಕೊಟ್ಟಂತೆ ನಟಿಸ್ತಾರೆ. ಅದು ಅಮೆರಿಕಾಗೆ ಯಾವತ್ತು ವಿರುದ್ಧವಾಗುತ್ತೋ ಅವರು ಅದನ್ನು ಮುರಿತಾರೆ. ಅದಕ್ಕೇನು ಅವರಿಗೆ ಹೇಸ್ಗೆ, ಮಾನ ಮರ್ಯಾದೆ ಯಾವುದೂ ಕೂಡ ಇರೋದಿಲ್ಲ. ಆದರೂ ಇರಾನ್ ಒಂದು ಈಗಲೂ ಭರವಸೆ ಇಟ್ಕೊಂಡಂತೆ ಕಾಣ್ತಾ ಇದೆ, ಲಿಖಿತ ರೂಪದಲ್ಲಿ ಅಮೆರಿಕ ನಮಗೆ ಭರವಸೆ ಕೊಡಲಿ ಅಂತ. ಇದರ ಜೊತೆಗೆ ಇರಾನ್ ಇಟ್ಟಂತಹ ಇನ್ನೊಂದು ದೊಡ್ಡ ಬೇಡಿಕೆ ಏನು ಕೇಳಿದ್ರೆ, ಅಮೆರಿಕ ಮಾತ್ರ ಅಲ್ಲ, ಇಸ್ರೇಲ್ನಿಂದಲೂ ಕೂಡ ನಮಗೆ ದಾಳಿ ಆಗದಂತೆ ಭರವಸೆ ಬೇಕು. ಎರಡನೇದಾಗಿ, ಇಸ್ರೇಲ್ ಇರಾನ್ ಮಾತ್ರವಲ್ಲ, ಲೆಬನಾನ್ನಲ್ಲಿ ದಾಳಿ ನಡೆಸ್ತಾ ಇದೆಯಲ್ಲ ಅದನ್ನು ಕೂಡ ನಿಲ್ಲಿಸಬೇಕು. ಹಿಜ್ಬುಲ್ಲಾಗಳ ಮೇಲೆ ಈ ದಾಳಿಯನ್ನು ಕಂಟಿನ್ಯೂ ಮಾಡಬಾರದು. ಜೊತೆಗೆ ದಕ್ಷಿಣ ಲೆಬನಾನ್ನ ಬಹುಭಾಗವನ್ನ ಇವತ್ತು ಇಸ್ರೇಲ್ ಕಂಟ್ರೋಲ್ ಮಾಡ್ತಾ ಇದೆ. ಅವರು ಅದನ್ನು ವಶಕ್ಕೆ ಪಡೆಯುವಂತಹ ಹುನ್ನಾರ ಮಾಡಿದ್ದಾರೆ. ಅದನ್ನು ಈ ತಕ್ಷಣವೇ ಕೈ ಬಿಡಬೇಕು. ಈ ಡಿಮ್ಯಾಂಡ್ ಅನ್ನು ಕೂಡ ಇರಾನ್ ಅಮೆರಿಕಾಗೆ ಇಟ್ಟಿದೆ. ಹಾಗೆ ಇರಾನ್ ಮೇಲಿರುವಂತಹ ಎಲ್ಲಾ ಆರ್ಥಿಕ ನಿರ್ಬಂಧವನ್ನು ಸಡಿಲಿಸಬೇಕು. ಇರಾನ್ಗೆ ಮುಕ್ತವಾದಂತಹ ವ್ಯಾಪಾರ ನಡೆಸೋದಕ್ಕೆ ಅವಕಾಶವನ್ನು ಕಲ್ಪಿಸಬೇಕು. ಇದರ ಜೊತೆಗೆ ಇರಾನ್ ಇಟ್ಟಂತಹ ಇನ್ನೊಂದು ದೊಡ್ಡ ಬೇಡಿಕೆ ಏನು ಕೇಳಿದ್ರೆ, ಹರ್ಮೋಸ್ ಜಲಸಂಧಿಯನ್ನು ನಾವು ಓಪನ್ ಮಾಡ್ತೀವಿ, ಆದರೆ ಹರ್ಮೋಸ್ ಮೇಲಿನ ನಿಯಂತ್ರಣವನ್ನು ಅಮೆರಿಕ ಒಪ್ಕೊಳ್ಬೇಕು. ಹರ್ಮೋಸ್ ಜಲಸಂಧಿಯಲ್ಲಿ ಪಾಸ್ ಆಗುವಂತಹ ಹಡಗುಗಳಿಗೆ ಇರಾನ್ ಶುಲ್ಕವನ್ನು ವಿಧಿಸುತ್ತೆ, ಇದನ್ನು ಒಪ್ಕೊಳ್ಬೇಕು. ಹರ್ಮೋಸ್ ಅನ್ನ ನಾವು ಮತ್ತು ಒಮಾನ್ ಸೇರ್ಕೊಂಡು ಕಂಟ್ರೋಲ್ ಮಾಡ್ತೀವಿ. ಇಲ್ಲಿ ಕಲೆಕ್ಟ್ ಆಗುವಂತಹ ಶುಲ್ಕವನ್ನ ಇರಾನ್ ಅನ್ನ ರೀಬಿಲ್ಡ್ ಮಾಡೋದಕ್ಕೋಸ್ಕರವಾಗಿ ನಾವು ಬಳಸ್ಕೊಳ್ತೀವಿ. ಇದಕ್ಕೆ ಅಮೆರಿಕ ಒಪ್ಕೊಳ್ಬೇಕು ಅಂತ ಇರಾನ್ ಬೇಡಿಕೆಯನ್ನು ಇಟ್ಟಿದೆ. ಇರಾನ್ನ ಇನ್ನೊಂದು ದೊಡ್ಡ ಬೇಡಿಕೆ ಏನು ಕೇಳಿದ್ರೆ, ಅಮೆರಿಕದ ಸೇನಾ ಒತ್ತಡವನ್ನು ಕಡಿಮೆ ಮಾಡಬೇಕು. ಇರಾನ್ ಮೇಲೆ ಯಾವುದೇ ಸೇನಾ ಒತ್ತಡವನ್ನು ಹಾಕಬಾರದು. ಅಂದರೆ ನಿಮ್ಮ ಸೇನೆ ಇಷ್ಟೇ ಇರಬೇಕು, ಇಂತಿಂತಹ ಮಿಸೈಲ್ಗಳನ್ನೇ ನೀವು ಹೊಂದಿರಬೇಕು, ಈ ರೀತಿಯ ನಿರ್ಬಂಧಗಳನ್ನು ಇರಾನ್ಗೆ ವಿಧಿಸಬಾರದು. ಹಾಗೆ ಅಣು ವಿಚಾರದಲ್ಲೂ ಕೂಡ ನಾಗರಿಕ ವಿದ್ಯುತ್ ತಯಾರಿಕೆಗೆ ಇರಾನ್ಗೆ ಮುಕ್ತವಾದಂತಹ ಅವಕಾಶವನ್ನು ಕಲ್ಪಿಸಬೇಕು. ಅದಕ್ಕೆ ಯಾವುದೇ ರೀತಿಯ ನಿರ್ಬಂಧಗಳಿರಬಾರದು. ಈ ರೀತಿಯಾಗಿ ಇರಾನ್ 10 ಬೇಡಿಕೆಗಳನ್ನು ಅಮೆರಿಕಾಗೆ ಸಲ್ಲಿಕೆ ಮಾಡಿದೆಯಂತೆ.
ಇದರಲ್ಲಿ ಯಾವುದೇನು ಬೇಕಾದರೂ ಆಗಿರಲಿ, ಅಮೆರಿಕ ಒಪ್ಪಲಿ ಬಿಡ್ಲಿ, ಇದು ಯಾವುದು ಕೂಡ ನಮಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲ. ಆದರೆ ಇಲ್ಲಿ ಮೆನ್ಷನ್ ಆಗಿರುವಂತಹ ಒಂದು ವಿಚಾರ ಇದೆಯಲ್ಲ, ಇದು ಭಾರತಕ್ಕೆ ಬಹಳ ಕನ್ಸರ್ನಿಂಗ್ ವಿಚಾರ. ಅದೇನು ಕೇಳಿದ್ರೆ ಹರ್ಮೋಸ್ ಮೇಲೆ ಇರಾನ್ನ ನಿಯಂತ್ರಣ, ಜೊತೆಗೆ ಅಲ್ಲಿ ಪಾಸ್ ಆಗುವಂತಹ ಹಡಗುಗಳಿಗೆ ಇರಾನ್ ಶುಲ್ಕವನ್ನು ವಿಧಿಸೋದು. ಈ ಬೇಡಿಕೆಯನ್ನು ಇಡೋದಕ್ಕೆ ಇರಾನ್ಗೆ ಯಾವ ರೀತಿಯಲ್ಲಿ ಅಧಿಕಾರ ಇದೆ, ಅದನ್ನು ಒಪ್ಕೊಳ್ಳೋದಕ್ಕೆ ಅಮೆರಿಕಾಗೆ ಏನು ಅಧಿಕಾರ ಇದೆ? ಅದು ಅಂತಾರಾಷ್ಟ್ರೀಯ ಸಿ ರೂಟ್, ಅದರ ಮೇಲೆ 193 ದೇಶಗಳ ಹಕ್ಕಿದೆ. ಯಾವುದೋ ಒಂದು ದೇಶಕ್ಕೆ ಸೇರಿದಂತಹದ್ದಲ್ಲ, ಅಥವಾ ಯಾವುದೋ ಒಂದು ದೇಶ ಅದನ್ನು ಕಂಟ್ರೋಲ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಒಂದು ವೇಳೆ ಅಮೆರಿಕ ಇರಾನ್ನ ಈ ಬೇಡಿಕೆಗೆ ಒಪ್ಕೊಂಡಿದ್ದೆ ಆದರೆ ಅದರಿಂದ ಅಮೆರಿಕಾಗೆ ಏನೂ ಆಗೋದಿಲ್ಲ. ಟ್ರಂಪ್ ಈಗಾಗಲೇ ಹೇಳಿದ್ದಾರೆ, ಹರ್ಮೋಸ್ನ ಅವಶ್ಯಕತೆ ನಮಗಿಲ್ಲ, ಅದು ಬೇಕಾಗಿರುವಂತಹದ್ದು ಏಷ್ಯಾದ ದೇಶಗಳಿಗೆ, ಯುರೋಪ್ನ ದೇಶಗಳಿಗೆ, ಅವ್ರು ಬೇಕಾದ್ರೆ ನೋಡ್ಕೊಳ್ತಾರೆ ಅಂತ ಟ್ರಂಪ್ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಹೀಗಿರುವಾಗ ಹರ್ಮೋಸ್ ಮೇಲೆ ಇರಾನ್ನ ನಿಯಂತ್ರಣ ಬಂದಿದ್ದೇ ಆದರೆ ಅದರಿಂದ ನಷ್ಟ ಆಗುವಂತಹದ್ದು ಏಷ್ಯಾದ ರಾಷ್ಟ್ರಗಳಿಗೆ. ಈ ಯುದ್ಧದಲ್ಲಿ ಏಷ್ಯಾದ ಪಾಲು ಏನೂ ಇಲ್ಲ. ಜಪಾನ್ ಭಾಗಿಯಾಗಿಲ್ಲ, ಸೌತ್ ಕೊರಿಯಾ, ಶ್ರೀಲಂಕಾ, ಭಾರತ, ವಿಯೆಟ್ನಾಂ, ಫಿಲಿಪೀನ್ಸ್, ಹೀಗೆ ಯಾವುದೇ ಏಷ್ಯಾದ ರಾಷ್ಟ್ರಗಳು ಕೂಡ ಈ ಯುದ್ಧದಲ್ಲಿ ಯಾವುದೇ ರೀತಿಯಲ್ಲೂ ಭಾಗಿಯಾಗಿಲ್ಲ. ಆದರೆ ಈ ಶುಲ್ಕ ವಿಧಿಸೋದ್ರಿಂದ ಏಷ್ಯಾದ ರಾಷ್ಟ್ರಗಳಿಗೆ ನಷ್ಟ ಆಗುತ್ತೆ. ಇರಾನನ್ನು ರೀಬಿಲ್ಡ್ ಮಾಡೋದಕ್ಕೆ ಏಷ್ಯಾದ ರಾಷ್ಟ್ರಗಳು ಯಾಕೆ ಶುಲ್ಕವನ್ನು ಪೇ ಮಾಡಬೇಕು? ಕೊಡೋದಾದ್ರೆ ಅಮೆರಿಕ ಕೊಡ್ಲಿ, $100 ಬಿಲಿಯನ್, $200 ಬಿಲಿಯನ್, ಅವರು ಯುದ್ಧ ಮಾಡಿದ್ದು, ಅವ್ರು ಹಾನಿ ಮಾಡಿದ್ದು. ಹೀಗಾಗಿ ಈ ಬೇಡಿಕೆಯನ್ನು ಇಡೋದಕ್ಕೆ ಇರಾನ್ಗೂ ಅಧಿಕಾರ ಇಲ್ಲ, ಅದನ್ನು ಒಪ್ಕೊಳ್ಳೋದಕ್ಕೆ ಅಮೆರಿಕಾಗೂ ಕೂಡ ಯಾವುದೇ ರೀತಿಯಲ್ಲೂ ಅಧಿಕಾರ ಇಲ್ಲ. ಇದರ ಬಗ್ಗೆ ಇಡೀ ವಿಶ್ವ ಸಮುದಾಯ ಒಂದಾಗಬೇಕು. ಈ ಹರ್ಮೋಸ್ ಜಲಸಂಧಿಯಲ್ಲಿ ಪ್ರತಿನಿತ್ಯವೂ ಕೂಡ 140ರಿಂದ 145 ಹಡಗುಗಳ ಸಂಚಾರ ಆಗುತ್ತೆ. ಇವರು ಎಲ್ಲ ಹಡಗುಗಳಿಗೆ $1-2 ಮಿಲಿಯನ್ ಶುಲ್ಕ ವಿಧಿಸಿದ್ದೆ ಆದರೆ ಅವರ ಖಜಾನೆ ಏನೋ ತುಂಬುತ್ತೆ. ಇರಾನ್ ಮತ್ತಷ್ಟು ಮಿಸೈಲ್ಗಳನ್ನು ತಯಾರು ಮಾಡಿ ಇನ್ನೊಂದು 5-6 ವರ್ಷದಲ್ಲಿ ಮತ್ತೊಂದು ಯುದ್ಧಕ್ಕೆ ರೆಡಿ ಆಗಬಹುದೇನೋ. ಆದರೆ ಇದರಿಂದ ಹೊರೆ ಬೀಳೋದು ಯಾರಿಗೆ? ಏಷ್ಯಾದ ರಾಷ್ಟ್ರಗಳಿಗೆ, ಏಷ್ಯಾದ ರಾಷ್ಟ್ರದ ಜನತೆಗೆ. ಪರ್ಷಿಯನ್ ಗಲ್ಫ್ನಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಲ್ಲ ತೈಲ ಮತ್ತು ಗ್ಯಾಸ್, ಇದರ ಬೆಲೆಯಲ್ಲಿ ಏರಿಕೆ ಆಗುತ್ತೆ. ಹಾಗೆ ನಾವು ಆ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡ್ತೀವಲ್ಲ, ಅದರ ಬೆಲೆಯಲ್ಲೂ ಕೂಡ ಜಾಸ್ತಿ ಆಗುತ್ತೆ. ಈ ಕಾರಣದಿಂದಾಗಿ ಹರ್ಮೋಸ್ನ ಮೇಲೆ ಇರಾನ್ನ ನಿಯಂತ್ರಣ ಇದೆಯಲ್ಲ, ಈ ವಿಚಾರ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗಬಹುದು. ಒಂದು ವೇಳೆ ಅಮೆರಿಕ ಒಪ್ಕೊಳ್ಳೋದಕ್ಕೆ ಸಿದ್ಧ ಆದರೂ ಕೂಡ ಪರ್ಷಿಯನ್ ಗಲ್ಫ್ನ ರಾಷ್ಟ್ರಗಳೇ ಒಪ್ಕೊಳ್ಳೋದಿಲ್ಲ. ಇದರ ನಡುವೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಪ್ರತಿಕ್ರಿಯೆ ಕೂಡ ಬಂದಿದೆ. ಅಂದರೆ ಈ ವಿಚಾರದ ಕುರಿತಾಗಲ್ಲ, ನಿನ್ನೆ ಇರಾನ್ 45 ದಿನದ ಯುದ್ಧ ವಿರಾಮದ ಬೇಡಿಕೆಯನ್ನು ತಿರಸ್ಕಾರ ಮಾಡಿತ್ತು. ಆಗೋದಾದರೆ ಪರ್ಮನೆಂಟ್ ಯುದ್ಧ ವಿರಾಮ ಆಗಲಿ, ಈ ರೀತಿಯ ಶಾರ್ಟ್ ಟರ್ಮ್ ಯುದ್ಧ ವಿರಾಮ ನಮಗೆ ಅವಶ್ಯಕತೆ ಇಲ್ಲ, ನಾವು ಅದನ್ನು ಒಪ್ಪೋದಿಲ್ಲ ಅಂತ ಇರಾನ್ ಹೇಳಿತ್ತಲ್ಲ, ಅದು ಟ್ರಂಪ್ ಅವರನ್ನು ಕೆರಳಿಸಿದೆ. ಟ್ರಂಪ್ ಮತ್ತೆ ಹಳೆ ಟೋನ್ನಲ್ಲೇ ಮಾತನಾಡಿದ್ದಾರೆ. ನಾವು ಇರಾನನ್ನು ಒಂದೇ ರಾತ್ರಿಯಲ್ಲಿ ಮುಗಿಸಿಬಿಡ್ತೀವಿ, ಇರಾನ್ನ ಬ್ರಿಡ್ಜ್ಗಳು ಮತ್ತು ಪವರ್ ಪ್ಲಾಂಟ್ಗಳನ್ನು 4 ಗಂಟೆ ಸಮಯದಲ್ಲಿ ಹಾನಿ ಮಾಡ್ತೀವಿ, ಅದನ್ನು ಮುಗಿಸಾಕ್ತೀವಿ ಅಂತ ಟ್ರಂಪ್ ಎಚ್ಚರಿಸಿದ್ದಾರೆ. ಟ್ರಂಪ್ ಈ ಹಿಂದೆಯೇ ಘೋಷಣೆ ಮಾಡಿದ್ರಲ್ಲ, ಅಮೆರಿಕದ ಈಸ್ಟರ್ನ್ ಟೈಮ್ ಪ್ರಕಾರವಾಗಿ ರಾತ್ರಿ 8 ಗಂಟೆಗೆ ನಾವು ಇರಾನ್ಗೆ ಹೊಡಿತೀವಿ ಅಂತ. ಈಗ 4 ಗಂಟೆಯ ಈ ಆಪರೇಷನ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ 8 ಗಂಟೆಗೆ ಆರಂಭವಾದರೆ 12 ಗಂಟೆಯವರೆಗೆ ಅಮೆರಿಕ ದಾಳಿ ಮಾಡುತ್ತೆ. ಅಷ್ಟೊತ್ತಿಗೆ ಎಲ್ಲವೂ ಮುಗಿಯುತ್ತೆ. ಟ್ರಂಪ್ ಅವರಿಗೆ ಈ ಸುದ್ದಿ ಬರುತ್ತೆ. ರಾತ್ರಿ 12 ಗಂಟೆಗೆ ಅವರೊಂದು ಪೋಸ್ಟ್ ಹಾಕ್ಬಿಟ್ಟು, ಟ್ರುತ್ ಸೋಷಲ್ನಲ್ಲಿ ಬಹಳ ಸುದೀರ್ಘವಾದಂತಹ ಒಂದು ಪೋಸ್ಟ್ ಹಾಕ್ಬಿಟ್ಟು ನಿದ್ರೆ ಮಾಡ್ತಾರೆ. ಟ್ರಂಪ್ ಅವರ ಧಮ್ಕಿಗಳು, ಅವರು ಮಾತನಾಡುವಂತಹ ರೀತಿ, ಇದೆಲ್ಲವೂ ಕೂಡ ಅದೇ ರೀತಿಯಾಗಿದೆ. ಬಹಳ ಸಿಲ್ಲಿ ಅನಿಸುತ್ತೆ ಕೆಲವೊಮ್ಮೆ. ನೋಡೋಣ ರಾತ್ರಿ 8 ಗಂಟೆಗೆ ಏನಾಗುತ್ತೆ ಅಂತ. ಟ್ರಂಪ್ ಗಡುವನ್ನು ವಿಸ್ತರಿಸ್ತಾರೋ ಅಥವಾ ಧಮ್ಕಿಗಷ್ಟೇ ಸೀಮಿತವಾಗುತ್ತೋ ಎಲ್ಲವೂ ಕೂಡ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗುತ್ತಲ್ಲ. ಅಮೆರಿಕದಲ್ಲಿ 8 ಗಂಟೆ ಅಂತಂದರೆ ಭಾರತದ ಕಾಲಮಾನದ ಪ್ರಕಾರ ನಾಳೆ ಬೆಳಿಗ್ಗೆ ಬುಧವಾರ ಮುಂಜಾನೆ 5:30 ಆಗಿರುತ್ತೆ. ಆ ಸಮಯದಲ್ಲಿ ದಾಳಿ ಮಾಡ್ತೀವಿ ಅಂತ ಹೇಳ್ತಾ ಇರೋದು. ಈ ನಡುವೆ ಯುಎಸ್ನ ಸಂಸದೆ ಆಗಿರುವಂತಹ ಯಾಸಾಮಿನ್ ಅನ್ಸಾರಿ ಒಂದು ಟ್ವೀಟ್ ಮಾಡಿ ಅಮೆರಿಕದ ಟ್ರಂಪ್ ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದಾರೆ. ಅವ್ರೇನು ಹೇಳಿದ್ದಾರೆ ಅಂತಂದ್ರೆ, ಈ ಪೀಟ್ ಹೆಕ್ಸಿತ್ ಅಮೆರಿಕದ ಯುದ್ಧ ಮಂತ್ರಿ ಇದ್ದಾರಲ್ಲ, ಅವರ ವಿರುದ್ಧವಾಗಿ ನಾನು ಇಂಪೀಚ್ಮೆಂಟ್ ಮೋಷನ್ ಅನ್ನು ಪಾಸ್ ಮಾಡ್ತೀನಿ, ಅಂದರೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸೋದಾಗಿ ಅವರು ಘೋಷಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ ಮಿತ್ರರೇ, ಅಮೆರಿಕದ ಅಧ್ಯಕ್ಷ ಟ್ರಂಪ್ ವಿರುದ್ಧವೂ ಕೂಡ ಅಮೆರಿಕದ ಸಂವಿಧಾನದ 25ನೇ ತಿದ್ದುಪಡಿಯನ್ನು ಬಳಸೋದಾಗಿ ಅವರು ಘೋಷಣೆ ಮಾಡಿದ್ದಾರೆ. ಇಲ್ಲಿ ಇಂಪೀಚ್ಮೆಂಟ್ ಅಂದರೆ ನಿಮಗೆಲ್ಲ ಗೊತ್ತು, ಅಮೆರಿಕದ ಯುದ್ಧ ಮಂತ್ರಿಯ ವಿರುದ್ಧ ಯಾಸಾಮಿನ್ ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತಾರಂತೆ. ಆದರೆ ಟ್ರಂಪ್ ವಿರುದ್ಧವಾಗಿ ಅಮೆರಿಕದ ಸಂವಿಧಾನದ 25ನೇ ತಿದ್ದುಪಡಿ ಪ್ರಕಾರ ಕ್ರಮ. ಅಮೆರಿಕದ 25ನೇ ತಿದ್ದುಪಡಿ ಏನು ಹೇಳುತ್ತೆ? ಅಮೆರಿಕದಲ್ಲಿ ಅಧ್ಯಕ್ಷರ ಸಾವಾದರೆ ಅಥವಾ ಅವರು ರಾಜೀನಾಮೆಯನ್ನು ಕೊಟ್ಟರೆ, ಜೊತೆಗೆ ಕೆಲಸ ಮಾಡಲು ಅಸಮರ್ಥ ಆದರೆ, ಜೊತೆಗೆ ಮಾನಸಿಕ ಮತ್ತು ದೈಹಿಕವಾಗಿ ಅಧ್ಯಕ್ಷರೇನಾದರೂ ಅಸಮರ್ಥರಾಗಿದ್ದೇ ಆದರೆ ಆ ಸಂದರ್ಭದಲ್ಲಿ ಅಮೆರಿಕದ 25ನೇ ತಿದ್ದುಪಡಿಯ ಪ್ರಕಾರ ಕ್ರಮ ಕೈಗೊಳ್ಳಲಾಗುತ್ತೆ. ಅಂತಹ ಸನ್ನಿವೇಶದಲ್ಲಿ ಅಮೆರಿಕದ ಉಪಾಧ್ಯಕ್ಷರಿಗೆ ಅಧ್ಯಕ್ಷರ ಪೂರ್ಣ ಅಧಿಕಾರ ಬರುತ್ತೆ. ಅಧ್ಯಕ್ಷರು ಸುಮ್ಮನೆ ನಾಮಕಾವಸ್ಥೆಗೆ ಇರ್ತಾರಷ್ಟೇ, ಅವ್ರಿಗೆ ಯಾವುದೇ ಪವರ್ ಇರೋದಿಲ್ಲ. ಉಪಾಧ್ಯಕ್ಷರು ಇಡೀ ಅಮೆರಿಕವನ್ನು ಟೇಕ್ ಓವರ್ ಮಾಡ್ತಾರೆ. ಅಂತಹ 25ನೇ ತಿದ್ದುಪಡಿಯನ್ನು ಬಳಸೋದಾಗಿ ಯಾಸಾಮಿನ್ ಅನ್ಸಾರಿ ಹೇಳಿದ್ದಾರೆ. ಟ್ರಂಪ್ ವಿರುದ್ಧ 25ನೇ ತಿದ್ದುಪಡಿಯನ್ನು ಯಾಕೆ ಅವರು ಮೆನ್ಷನ್ ಮಾಡಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಿರಬಹುದು. ಟ್ರಂಪ್ ಮಾನಸಿಕವಾಗಿ ಅಸಮರ್ಥರಾಗಿದ್ದಾರೆ ಎನ್ನುವಂಥದ್ದು ಇದರ ಇಂಡೈರೆಕ್ಟ್ ಮೀನಿಂಗ್. ಅಷ್ಟಕ್ಕೂ ಈ ಯಾಸಾಮಿನ್ ಅನ್ಸಾರಿ ಯಾರು ಕೇಳಿದ್ರೆ, ಇವರು ಇರಾನ್ ಮೂಲದ ಅಮೆರಿಕದ ಸಂಸದೆ, ಇವರ ಪೋಷಕರು ಇರಾನ್ ಮೂಲದವರು. ಈಗ ಇವರು ಅಮೆರಿಕನ್ ಪ್ರಜೆ ಆಗಿದ್ದಾರೆ, ಅಮೆರಿಕದ ಸಂಸತ್ತನ್ನು ಕೂಡ ಪ್ರವೇಶ ಮಾಡಿದ್ದಾರೆ.
ಈ ಯುದ್ಧದ ಸಂದರ್ಭದಲ್ಲಿ ಅಮೆರಿಕದ ಟ್ರಂಪ್ ಸರ್ಕಾರವನ್ನ ಇವರು ಅನೇಕ ಬಾರಿ ಟೀಕೆ ಮಾಡಿದ್ದಾರೆ. ಅಂತಿಮವಾಗಿ ಇವರು ಕಾನೂನು ಕ್ರಮ ಕೈಗೊಳ್ಳೋದಾಗಿ ಎಚ್ಚರಿಸಿದ್ದಾರೆ. ಆದರೆ ಟ್ರಂಪ್ ವಿರುದ್ಧ ಅಂತಹ ಯಾವುದೇ ಕ್ರಮಗಳು ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ಟ್ರಂಪ್ ಅಮೆರಿಕದಲ್ಲಿ ಕಳೆದ ಬಾರಿಯ ಚುನಾವಣೆಯನ್ನ ಭಾರಿ ಅಂತರದಲ್ಲಿ ಗೆದ್ದಿದ್ದಾರೆ. ಬಹಳ ದೊಡ್ಡ ಮೆಜಾರಿಟಿ ಇದೆ. ಹೀಗಾಗಿ ಟ್ರಂಪ್ ಅವರನ್ನ ಅಷ್ಟು ಸುಲಭಕ್ಕೆ ಅಲ್ಲಾಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಮಿಡ್ ಟರ್ಮ್ ಎಲೆಕ್ಷನ್ ನಲ್ಲಿ ಟ್ರಂಪ್ ಅವರಿಗೆ ಹಿನ್ನಡೆ ಆಗಿದ್ದೇ ಆದ್ರೆ ಟ್ರಂಪ್ ತನ್ನಿಂದ ತಾನೇ ವೀಕ್ ಆಗ್ತಾರೆ. ಇದರ ನಡುವೆ ಯುಎಸ್ನ ಟ್ರಂಪ್ ಸರ್ಕಾರ ಅಮೆರಿಕದಲ್ಲಿ ವಾಸ ಮಾಡ್ತಾ ಇರುವಂತಹ ಇರಾನ್ ಮೂಲದವರ ಎಲೈಟ್ ವೀಸಾಗಳನ್ನು ರದ್ದು ಮಾಡೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದೆ. ಸರಿಸುಮಾರು 4,000 ಮಂದಿಯ ಎಲೈಟ್ ವೀಸಾಗಳನ್ನು ರದ್ದು ಮಾಡೋದಾಗಿ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಹೇಳ್ಕೊಂಡಿದೆ. ಇವರೆಲ್ಲರೂ ಕೂಡ ಇರಾನ್ ಮೂಲದ ಪ್ರಭಾವಶಾಲಿ ಫ್ಯಾಮಿಲಿಗೆ ಸೇರಿದಂಥವ್ರು. ಅಂದ್ರೆ ಇರಾನ್ನ ಸರ್ಕಾರದ ಜೊತೆಗೆ ಲಿಂಕ್ ಇರುತ್ತೆ. ಅವರ ಫ್ಯಾಮಿಲಿ ಮೆಂಬರ್ಸ್ ಅಮೆರಿಕಾಗೆ ಬಂದಿರ್ತಾರೆ, ಎಲೈಟ್ ವೀಸಾಗಳನ್ನು ಪಡೆದುಕೊಂಡು ಅಮೆರಿಕದಲ್ಲೇ ವಾಸ ಮಾಡ್ತಾ ಇರ್ತಾರೆ. ಕೆಲವರಂತೂ ಅಮೆರಿಕದಲ್ಲಿ ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ಅಂತವರ ವೀಸಾವನ್ನು ರದ್ದು ಮಾಡಿ ಇರಾನ್ನ ಸರ್ಕಾರಕ್ಕೆ ರಾಜಕೀಯ ಒತ್ತಡವನ್ನು ಕೊಡೋದಕ್ಕೆ ಅಮೆರಿಕದ ಟ್ರಂಪ್ ಸರ್ಕಾರ ಹೊರಟಿದೆ. ಇನ್ನು ಇರಾನ್ನಲ್ಲಿ ಹೊಸದಾಗಿ ಅಧಿಕಾರಕ್ಕೆ ಬಂದಿರುವಂತಹ ಮಜ್ತಾಬಾ ಖಮೇನಿ ಬದುಕಿದರೋ ಸತ್ತಿದರೋ ಇದರ ಬಗ್ಗೆ ಜಗತ್ತಿಗೆ ಕುತೂಹಲ ಕಡಿಮೆ ಆಗಿದೆ. ಯಾಕೆ ಅಂತಂದ್ರೆ ಅವರು ಅಧಿಕಾರ ವಹಿಸಿಕೊಂಡ ಬಳಿಕ ಒಮ್ಮೆಯೂ ಕೂಡ ಜಗತ್ತಿಗೆ ಕಾಣಿಸ್ಕೊಂಡಿಲ್ಲ. ಜಗತ್ತಿಗೆ ಹಾಗಿರ್ಲಿ, ಇರಾನ್ನವರಿಗೆ ಮುಖ ತೋರಿಸಿಲ್ಲ. ಇಂತಹ ಸಂದರ್ಭದಲ್ಲಿ ದಿ ಟೈಮ್ಸ್ ಒಂದು ವರದಿ ಮಾಡಿದೆ. ಟೆಹರಾನ್ನಲ್ಲಿರುವಂತಹ ದಕ್ಷಿಣ ಭಾಗದ ಒಂದು ಧಾರ್ಮಿಕ ಕೇಂದ್ರದಲ್ಲಿ ಮಜ್ತಾಬಾ ಖಮೇನಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಒಂದು ಧಾರ್ಮಿಕ ಕೇಂದ್ರವನ್ನೇ ಆಸ್ಪತ್ರೆಯಾಗಿ ಕನ್ವರ್ಟ್ ಮಾಡಿಬಿಟ್ಟು ಅಲ್ಲಿ ಎಲ್ಲಾ ಅತ್ಯಾಧುನಿಕ ಫೆಸಿಲಿಟೀಸ್ ಅನ್ನು ಕೊಟ್ಟು ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಅವರು ಸದ್ಯ ಕೋಮಾದಲ್ಲಿದ್ದಾರೆ. ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವಂತಹ ಮಜ್ತಾಬಾ ಖಮೇನಿ ಇರಾನ್ನ ಆಡಳಿತವನ್ನು ನಡೆಸೋದಕ್ಕೆ ಟೋಟಲಿ ಅಸಮರ್ಥರಾಗಿದ್ದಾರೆ. ಆಡಳಿತ ನಡೆಸೋದು ಅವರಿಂದ ಸಾಧ್ಯವೇ ಇಲ್ಲ ಅಂತ ದಿ ಟೈಮ್ಸ್ ತನ್ನ ವರದಿಯಲ್ಲಿ ಹೇಳಿದೆ. ಒಂದು ಕಡೆ ಇರಾನ್ಗೆ ಟ್ರಂಪ್ ಎಚ್ಚರಿಕೆ ಮೇಲೆ ಎಚ್ಚರಿಕೆ ಕೊಡ್ತಾ ಇದ್ದಾರಲ್ಲ, ಈ ನಡುವೆ ಇಸ್ರೇಲ್ ಕೂಡ ಇರಾನ್ನ ಜನತೆಗೆ ಹೊಸ ಎಚ್ಚರಿಕೆಯನ್ನು ಕೊಟ್ಟಿದೆ. ಅವ್ರೇನು ಹೇಳಿದ್ದಾರೆ ಅಂತಂದ್ರೆ, ಇವತ್ತು ರಾತ್ರಿ 9 ಗಂಟೆವರೆಗೂ ಕೂಡ ಇರಾನ್ನ ಜನ ರೈಲ್ವೆಯನ್ನು ಬಳಸೋದನ್ನು ಅವಾಯ್ಡ್ ಮಾಡಿ. ಇರಾನ್ನ ರೈಲು ಸಂಚಾರ ನಿಮ್ಮ ಪ್ರಾಣಕ್ಕೆ ಕುತ್ತು ತರಬಹುದು ಅಂತ ಅವರು ಎಚ್ಚರಿಸಿದ್ದಾರೆ. ಇಸ್ರೇಲ್ನ ಸೇನೆ ಕೊಟ್ಟಂತಹ ಈ ಎಚ್ಚರಿಕೆ ಹೊಸ ಅನುಮಾನಕ್ಕೆ ಕಾರಣ ಆಗಿದೆ. ಅಂದ್ರೆ ಇಸ್ರೇಲ್ ಈಗ ಇರಾನ್ನ ರೈಲ್ವೆಯನ್ನು ಕೂಡ ಟಾರ್ಗೆಟ್ ಮಾಡುವಂತಹ ಸಾಧ್ಯತೆಗಳಿದಾವೆ. ಇಲ್ಲದೆ ಹೋದ್ರೆ ಅವ್ರು ಯಾಕೆ ಎಚ್ಚರಿಕೆ ಕೊಡ್ತಾರೆ? ಇತ್ತೀಚೆಗೆ ಪೊಲಿಟಿಕೋ ಒಂದು ವರದಿಯನ್ನ ಮಾಡಿತ್ತು. ಇರಾನ್ನಲ್ಲಿ ಹೊಡೆಯೋದಕ್ಕೆ ಇನ್ನೇನು ಬಾಕಿ ಇಲ್ಲ. ಇರಾನ್ನಲ್ಲಿದ್ದಂತಹ ಸೈನಿಕ ತಾಣಗಳಿದ್ವಲ್ಲ ಅದನ್ನೆಲ್ಲ ಹೊಡೆದಾಗಿದೆ. ಹೊಸದಾಗಿ ಇನ್ನೇನು ಹೊಡೆಯೋದಕ್ಕಿದೆ? ಈ ಕಾರಣದಿಂದಾಗಿ ಅವರು ಹೊಸ ಹೊಸ ಆಪ್ಷನ್ ಅನ್ನು ಹುಡುಕ್ತಾ ಇದ್ದಾರೆ ಅಂತ ಪೊಲಿಟಿಕೋ ವರದಿ ಮಾಡಿತ್ತು. ಕೈಗಾರಿಕಾ ಪ್ರದೇಶ, ವಿದ್ಯುತ್ ಕೇಂದ್ರಗಳು, ರಸ್ತೆ, ಬ್ರಿಡ್ಜ್ ಇವುಗಳನ್ನೆಲ್ಲ ಇಸ್ರೇಲ್ ಮತ್ತು ಅಮೆರಿಕ ನೆಕ್ಸ್ಟ್ ಟಾರ್ಗೆಟ್ ಮಾಡಿಯೇ ಮಾಡ್ತವೆ ಅಂತ ಪೊಲಿಟಿಕೋ ಹೇಳಿತ್ತು. ಅದೇ ಪ್ರಕಾರವಾಗಿ ಇಸ್ರೇಲ್ ಮತ್ತು ಅಮೆರಿಕದಿಂದ ಎಚ್ಚರಿಕೆಗಳು ಕೂಡ ಬರೋದಕ್ಕೆ ಶುರುವಾಗಿದ್ದಾವೆ. ಇದೆಲ್ಲದರ ನಡುವೆ ಇರಾನ್ನ ಸ್ಪೀಕರ್ ಇದಾರಲ್ಲ ಗಾಲಿಬಾಫ್, ಅವರಿಗೊಬ್ಬ ಸಲಹೆಗಾರ ಇದ್ದಾನೆ. ಆತನ ಹೆಸರು ಮಹೀದ್ ಮೊಹಮ್ಮದಿ ಅಂತ. ಆತ ಟ್ರಂಪ್ಗೆ 20 ಗಂಟೆಗಳ ಅಲ್ಟಿಮೇಟಮ್ ಕೊಟ್ಟಿದ್ದಾನೆ. ಒಂದು ವೇಳೆ ಅಮೆರಿಕದ ಅಧ್ಯಕ್ಷ 20 ಗಂಟೆಗಳ ಒಳಗಾಗಿ ತಲೆ ಬಗ್ಗಿಸದೇ ಇದ್ರೆ ಅದರ ಇಡೀ ಪರಿಣಾಮವನ್ನ ಅಮೆರಿಕ ಮತ್ತು ಮಿತ್ರ ದೇಶಗಳು ಎದುರಿಸ್ತವೆ ಅಂತ ಆತ ಎಚ್ಚರಿಸಿದ್ದಾನೆ. ಇಂತಹ ಧಮಕಿಗಳನ್ನು ಕೇಳಿದಾಗ ಸುಮ್ಮನೆ ನಗಬೇಕಷ್ಟೇ, ಅದಕ್ಕೇನು ಹೆಚ್ಚಿಗೆ ವ್ಯಾಲ್ಯೂ ಇದೆ ಅಂತ ನನಗನ್ಸಲ್ಲ. ಇನ್ನು ಇದರ ನಡುವೆಯ ಒಂದು ಅಚ್ಚರಿಯ ಬೆಳವಣಿಗೆ ಏನು ಕೇಳಿದ್ರೆ, ಪೆಂಟಗಾನ್ ಇವತ್ತು ಅಂದ್ರೆ ಮಂಗಳವಾರ ಅವರು ಬ್ರೀಫಿಂಗ್ ಅನ್ನು ಇಟ್ಕೊಂಡಿದ್ರು. ಆದರೆ ಇದನ್ನ ದಿಢೀರ್ ಅಂತ ಕ್ಯಾನ್ಸಲ್ ಮಾಡಲಾಗಿದೆ. ಅಮೆರಿಕದ ಯುದ್ಧ ಮಂತ್ರಿ ಆದಂತಹ ಪೀಟ್ ಹೆಕ್ಸಿತ್ ಮತ್ತು ಡ್ಯಾನ್ ಕೇನ್, ಅಮೆರಿಕದ ಸೇನಾ ಮುಖ್ಯಸ್ಥ, ಇವರು ಭಾಗಿಯಾಗಿಬಿಟ್ಟು ಮಾಧ್ಯಮಗಳಿಗೆ ವಿವರಣೆ ಕೊಡ್ತಾ ಇದ್ರು. ಈ ಯುದ್ಧದಲ್ಲಿ ಏನೇನಾಗ್ತಾ ಇದೆ, ಅಮೆರಿಕ ಎಂತಹ ಸಾಧನೆ ಮಾಡಿದೆ, ಇದನ್ನೆಲ್ಲ ಹೇಳ್ಕೊಳ್ತಾ ಇದ್ರು. ಆದರೆ ದಿಢೀರ್ ಅಂತ ಪೆಂಟಗಾನ್ ಅದನ್ನು ರದ್ದು ಮಾಡಿದೆ. ಇದಕ್ಕೆ ಯಾಕಿಷ್ಟು ಮಹತ್ವ ಬಂದಿದೆ ಅಂತಂದ್ರೆ, ಟ್ರಂಪ್ ಅವರು ಗಡುವು ಕೊಟ್ಟಿದ್ರಲ್ಲ 8 ಗಂಟೆ ರಾತ್ರಿ ಅಂತ, ಅದಕ್ಕಿಂತ ಕೆಲವೇ ನಿಮಿಷಗಳ ಮುಂಚೆ ಇವರ ಬ್ರೀಫಿಂಗ್ ಇತ್ತು. ಈಗ ಇದು ರದ್ದಾಗಿರೋದ್ರಿಂದಾಗಿ ಹಲವು ಊಹಾಪೋಹಗಳು ಹುಟ್ಟುಕೊಂಡಿದೆ. ಅಂದರೆ ಅಮೆರಿಕ ಮುಂದೆ ಭಾರಿ ದೊಡ್ಡ ದಾಳಿಯನ್ನ ಮಾಡಿ ನಂತರದಲ್ಲಿ ಬ್ರೀಫಿಂಗ್ ಮಾಡಬಹುದು ಅಂತ ಕೆಲವರ ವಾದ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಯುದ್ಧ ವಿರಾಮದ ವಿಚಾರದಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಾ ಇದ್ದಾವೆ, ಈ ಹಿನ್ನೆಲೆಯಲ್ಲೇ ಈ ಬ್ರೀಫಿಂಗ್ ಅನ್ನು ರದ್ದು ಮಾಡಲಾಗಿದೆ ಅಂತ. ಮಿತ್ರರೇ, ಈ ಧಮ್ಕಿ ಪ್ರತಿ ಧಮ್ಕಿ ಇದೆಲ್ಲದಕ್ಕೂ ಕೂಡ ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಗುತ್ತೆ. ಬಹಳ ಏನು ಸಮಯ ಕಾಯಬೇಕಾಗಿಲ್ಲ. ಆ ಸಂದರ್ಭದಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.